ಹಾಯ್ ಲವ್ಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೊಮ್ಮೆ ಮಾನ್ಯತಾ. ಇವತ್ತಿನ ವಿಡಿಯೋಗೆ ನಿಮ್ಮ ಎಲ್ರಿಗೂ ಸ್ವಾಗತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮಪ್ಪ ಶಿವ ಎಲ್ಲರಿಂದ ಕಷ್ಟ ತಗೊಂಡು ಸುಖ ಹಂಚಲಿ ಅಂತ ಬೇಡ್ಕೊತೀನಿ. ಸೊ ಮತ್ತು ನನಗೆ ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸ್ ರೀಚ್ ಮಾಡೋಕ್ಕೂ ಹೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಮನೆಯಲ್ಲಿ ನಾನು ಶಿವ ಕೂಣಿಸಿದ್ದೀನಿ. ಯಾರ ಮನೇಲೂ ಆ ಥರ ಕೂಣಿಸಲ್ಲ, ನಮ್ಮ ಮನೇಲೂ ಕೂಣಿಸಲ್ಲ. ನಾನು ಜಸ್ಟ್ ಶಿವ ಮತ್ತು ನಂದಿ ಮಾಡಿಬಿಟ್ಟು ದೀಪಗಳನ್ನ ಮಾಡಿದ್ದೀನಿ ಮತ್ತು ಪೂಜೆ ಮಾಡ್ತಾಯಿದ್ದೀನಿ ಅದಕ್ಕೆ. ಸೊ ದೀಪದಿಂದ ಹಿಡ್ದು, ನಂದಿಯಿಂದ ಹಿಡ್ದು, ನಮ್ಮಪ್ಪ ಶಿವಲಿಂಗದಿಂದ ಹಿಡ್ದು ಎಲ್ಲ ನಾನೇ ಮಾಡಿರೋದು. ನಾನು ಯಾರು ಸಪೋರ್ಟು ತೊಗೊಂಡಿಲ್ಲ. ಡೆಕೋರೇಷನ್ ಮಾಡೋಕ್ಕೂ ಅಷ್ಟೇ ಯಾರಿಗೂ ಹೆಲ್ಪ್ ಕೇಳಿಲ್ಲ ಕೂಡ. ಸೊ ನೋಡಿ, ಇವಾಗ ಶಿವದು ಇವಾಗ ತೋರಿಸ್ತೀನಿ ರೀ ನಿಮಗೆ. ಟಂಟಡಾನ್. ಸೊ ಇದು ಮತ್ತು ಅಲ್ಲಿ ಕೃಷ್ಣ ಇರೋದು ಒಂದು ಫ್ರೇಮಲ್ಲಿ ಈ ಥರ ಕುಂತಿದ್ದೀನಿ. ಇನ್ನು ದೀಪ ನೋಡಿ, ದೀಪಗಳಿಗೆ ಲೈಟ್ ಮಾಡಬೇಕು. ಸೊ ದೀಪಗಳಿಗೆ ಲೈಟ್ ಮಾಡಬೇಕು. ಸೊ ಇವಾಗ ಲೈಟ್ ಮಾಡಿಬಿಡೋಣ ಬನ್ನಿ. ಇರಿ, ಝೂಮ್ ಮಾಡಿಬಿಡ್ತೀನಿ. ಓಕೆ, ಅಯ್ಯೋ ಕಾಣಿಸ್ತಾನೇ ಇಲ್ಲ. ಹಾಂ, ಅಲ್ಲಿದೆ. ಸೊ ದೀಪನ ಲೈಟ್ ಮಾಡಿಬಿಟ್ಟು ನಾನು ಲೈಟ್ ಮಾಡಿಬಿಟ್ಟು ಮತ್ತು ಬಿಕಾಸ್ ಫೈರ್ ಅಲ್ವಾ, ಎಂಥವ್ರಿಗೂ ಭಯ ಆಗುತ್ತೆ. ಸೊ ಗೈಸ್, ಇವಾಗ ಫೈನಲ್ ಆಗಿ ದೀಪ ಅಂಟಿಸಿದಾಯಿತು. ಸೊ ಒಂದು ಚಿಕ್ಕ ದೀಪ ಇದ್ದು, ಚಿಕ್ಕ ದೀಪದಲ್ಲಿ ಬತ್ತಿನೂ ತುಂಬ ಚಿಕ್ಕದಾಗಿತ್ತು. ಸೊ ಅದಕ್ಕೆ ಅದನ್ನು ಅಂಟ್ಸೋಕ್ಕಾಗಿಲ್ಲ. ಅದಕ್ಕೆ ಅದನ್ನು ಅಂಟ್ಸೋಕ್ಕಾಗಿಲ್ಲ. ಸೊ ಅದನ್ನು ಸೈಡಲ್ಲಿ ಇಕ್ಕಿದ್ದೀನಿ. ಸೊ ಇವಾಗ ಡೆಕೋರೇಷನ್ ಪೂರ ನಾನು ನಿಮಗೆ ತೋರಿಸ್ತೀನಿ. ಐ ಹೋಪ್ ನಿಮಗೆ ನಾನು ಮಾಡಿರೋ ಶಿವಲಿಂಗ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ಹೀಗೆ ನಿಮ್ಮ ಮನೆ ಮಗಳನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರಂಗೆ.